श्रीपरमात्मने नमः। श्रीमद्भगवद्गीता अथ अष्टमोऽध्यायः। अक्षरब्रह्मयोगः। प्रयाणकाले मनसाचलेन भक्त्या युक्तो योगबलेन चैव भ्रुवोर्मध्ये प्राणमामेष्य सम्यक् सतं परं ಪುರುಷಮುಪೈತಿ ದಿವ್ಯಂ. ಮರಣ ಸಮಯದಲ್ಲಿ ಅಚಲವಾದ ಮನಸ್ಸಿನಿಂದ ಭಕ್ತಿಯುತನಾಗಿ ಯೋಗಬಲದ ಮೂಲಕ ಭ್ರೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಿದಂತಹ ಸಾಧಕನು ಆ ದಿವ್ಯವಾದ ಪರಮ ಪುರುಷನನ್ನೇ ಪಡೆಯುವನು. ಭ್ರೂಮಧ್ಯ ಪ್ರದೇಶವನ್ನು ಆಜ್ಞಾಚಕ್ರ ಎನ್ನಲಾಗುತ್ತದೆ. ಮನುಷ್ಯನ ದೇಹದಲ್ಲಿ ಶಕ್ತಿ ಉತ್ಪಾದನೆಯಾಗುವುದಕ್ಕೆ ಕಾರಣ ಈ ಚಕ್ರಗಳು. ಮನುಷ್ಯನ ದೇಹದಲ್ಲಿ 72,000 ಚಕ್ರಗಳು, ಅದಕ್ಕೆ ಲಕ್ಷದಷ್ಟು ಉಪಚಕ್ರಗಳಿವೆ. ಈ ಎಲ್ಲ ಚಕ್ರಗಳು ಸುಸ್ಥಿತಿಯಲ್ಲಿದ್ದು ದೇಹಕ್ಕೆ ಬೇಕಾಗುವ ಶಕ್ತಿಯನ್ನು ಉತ್ಪಾದಿಸುತ್ತಿದ್ದರೆ ದೇಹಕ್ಕೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ಅಲ್ಲದೆ ದೇಹದಲ್ಲಿ ಪ್ರತಿ ಕ್ಷಣವೂ ನಡೆಯಬೇಕಾದ ಸೃಷ್ಟಿ, ಸ್ಥಿತಿ, ಲಯ ಈ ಕಾರ್ಯಗಳು ಸರಿಯಾಗಿ ನಡೆದು ವ್ಯಕ್ತಿ ಬಹಳ ಶಕ್ತಿಯುತವಾಗಿರುತ್ತಾನೆ. ಆತನಿಗೆ ಬಾಹ್ಯ ಪ್ರಪಂಚದಲ್ಲಿನ ಯಾವುದೇ ಕ್ರಿಮಿ ಕೀಟಗಳು ಯಾವುದೇ ಹಾನಿ ಮಾಡುವುದಕ್ಕಾಗಲಿ ಅಥವಾ ಆತನ ಅನಾರೋಗ್ಯಕ್ಕೆ ಕಾರಣವಾಗಲು ಸಾಧ್ಯವಿಲ್ಲ. ಒಬ್ಬ ಸಾಧಕ ಮಾತ್ರ ತನ್ನ ದೇಹವನ್ನು ಸಾಯುವವರೆಗೂ ತನ್ನ ಹಿಡಿತದಲ್ಲಿ ಇರಿಸಿಕೊಳ್ಳಬಲ್ಲ. ಪ್ರಜ್ಞಾಪೂರ್ವಕ ಉಸಿರಾಟ, ಆಹಾರ, ವಿಹಾರ, ವ್ಯವಹಾರಗಳೆಲ್ಲವೂ ಪ್ರಾಮಾಣಿಕವಾಗಿದ್ದು ಕೇವಲ ಈ ಲೋಕದ ವ್ಯಾಪಾರಕ್ಕಾಗಿ ಮಾತ್ರ ತನ್ನ ಸಮಯವನ್ನು ವ್ಯಯಿಸದೆ ಪರಮಾತ್ಮನನ್ನು ಸೇರುವ ಗುರಿ ಇರುವವ ಮಾತ್ರ ಸಾಧನೆಯತ್ತ ಮುಖ ಮಾಡಬಲ್ಲ. ತನ್ನ ದೇಹದೊಳಗಿನ ಚಲನೆಯನ್ನು ನಿಯಂತ್ರಿಸಬಲ್ಲ ಯೋಗಿ ಅಥವಾ ಸಾಧಕ ಮಾತ್ರ ಮರಣ ಸಮಯದಲ್ಲಿ ತನ್ನ ಪ್ರಾಣವನ್ನು ಭ್ರೂಮಧ್ಯೆ ನಿಲ್ಲಿಸಿ ಭಗವಂತನಲ್ಲಿ ಒಂದಾಗಬಲ್ಲ. ಹರಿ ಓಂ ತತ್ಸತ್.